ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಅವರು, ಲೋಕೋಪಯೋಗಿ ಸಚಿವರು ಮತ್ತು ಜಿಲ್ಲಾ ಸಚಿವರು ಸತೀಶಣ್ಣ ಜಾರಕಿಹೊಳಿ ಸಾಹೇಬರೇ, ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ಸುಧಾಕರ್ ಸಾಹೇಬ್ರೆ, ಮಹಿಳಾ ಮತ್ತು ಮಕ್ಕಳ ಸಚಿವರು ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರೇ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮ್ ರೆಡ್ಡಿ ಸಾಹೇಬ್ರೆ, ಶಾಸಕರು ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಬಾಬಾ ಸಾಹೇಬ್ ಪಾಟೀಲ್ ಅವರೇ, ಡಿಗ್ನಿಟರೀಸ್, 2014 ಮುಖ್ಯಮಂತ್ರಿ ಸಾಹೇಬರು ಸತೀಶಣ್ಣ ಜಾರಕಿಹೊಳಿ ಅವರು, ನನ್ನ ಅವರು ಫಿರೋಜ್ ಸೇಠ್ ಸಾಹೇಬರು, ಅವ್ರ ಶಾಸಕರು ಆ ವೇಳೆಗೆ ಇದು ಹಾಸ್ಪಿಟಲ್ದು ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಸುಮಾರು 1 ಲಕ್ಷ ಸ್ಕ್ವೇರ್ ಫೀಟ್ದು ಕಟ್ಟಡ ಇದು. ಮತ್ತು ಎಕ್ವಿಪ್ಮೆಂಟ್ ಇರಲಿಲ್ಲ ಆ ವೇಳೆಗೆ. ನಮ್ಮ ಸರ್ಕಾರ ಬಂದ ಮೇಲೆ ಮೊದಲವಾಗಿ ಫಸ್ಟ್ ಬಜೆಟ್ದಲ್ಲೇ ನಾನು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ರಿಕ್ವೆಸ್ಟ್ ಮಾಡೋ ವೇಳೆಗೆ ಫಸ್ಟ್ ಬಜೆಟ್ದಲ್ಲೇ ಅವರು 50 ಕೋಟಿ ಇಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟಿದ್ರು. ನಮ್ದು ಬಿಮ್ಸ್ ಹಾಸ್ಪಿಟಲ್ದಲ್ಲಿ ದಿನ 2000ರಿಂದ 2500 OPDs ಆಗ್ತಾ ಇತ್ತು. 1200 ಮತ್ತು 1300 ತನಕ ಪೇಷಂಟ್ಸ್ ಅಡ್ಮಿಟ್ ಮಾಡ್ತಾರೆ ಒಳಗೆ. ನಮ್ಮದು ಡಾಕ್ಟರ್ಸು, ನರ್ಸಿಂಗ್ ಸ್ಟಾಫು, ಬಿಮ್ಸ್ ಡೈರೆಕ್ಟರ್ ಅವರು, CEO ಅವರು ಎಲ್ಲರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಾನು ಡಾಕ್ಟರ್ ಪ್ರಭಾಕರ್ ಕೋರೆ ಸಾಹೇಬರಿಗೆ ಧನ್ಯವಾದ ಹೇಳಿಕೆ ಬಯಸ್ತಾ ಇದ್ದೇನೆ. ಯಾವಾಗ ಡಾಕ್ಟರ್ಸ್ ಸ್ವಲ್ಪ ಶಾರ್ಟೇಜ್ ಇತ್ತು, ಅವರು ಸ್ವತಃ ಮುಂದೆ ಬಂದು ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಹೇಳಿದರು, ನಾನು ನಮ್ಮದು ಡಾಕ್ಟರ್ಸ್ ತಮ್ಮ ಕಡೆ ಆನರರಿ ಸರ್ವಿಸ್ಗೆ ಕಳಿಸ್ಕೊಡ್ತೀನಿ. ಅವ್ರಿಗೆ ಏನು ಅಥಾರಿಟಿ ಇಲ್ಲ, ಅವ್ರದ್ದೇನು ಅಪಕ್ಷ ಇಲ್ಲ, ಬರೀ ಒಂದು ಬಡವ್ರ ಸರ್ವಿಸ್ ಸಲುವಾಗಿ ಅವ್ರಿಗೆ ದಿನ ಒಂದು 20 ಡಾಕ್ಟರ್ಗೆ ಕಳಿಸ್ಕೊಡ್ತಾ ಇದ್ರು. ಅವ್ರಿಗೆ ಧನ್ಯವಾದ ಸರ್. ಹಂಗೆ 2017 ಸಿಟಿ ಬಸ್ ಸ್ಟ್ಯಾಂಡ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ 2017 ಸಾಹೇಬರು ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಇವತ್ತು CT ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಅವರು ಮಾಡಕತ್ತಾರೆ. ಬೆಳಗಾಂದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಯಾವಾಗ ಸ್ಟಾರ್ಟ್ ಆಗಿದ್ದು ಆ ವೇಳೆಗೆ ಫಸ್ಟ್ 7 ಸಿಟೀಸ್ದಲ್ಲೇ ಬೆಳಗಾಂ ಇತ್ತು. ಆ ವೇಳೆಗೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಅವರು ಜಿಲ್ಲಾ ಸಚಿವರಿದ್ದರು. ಆ ವೇಳೆಗೆ ನಮ್ಮ ಅಣ್ಣ ಅವರು ಆ ವೇಳೆಗೆ ಶಾಸಕರು ಇದ್ದರು. ಅವಳೆ ಮತ್ತು ಎಲ್ಲ ಕಾರ್ಪೊರೇಷನ್ ಅಧಿಕಾರಿ ಎಲ್ಲರೂ ಕೂಡ ಈ ಸ್ಮಾರ್ಟ್ ಸಿಟಿ ಆಗಲಿಕ್ಕೆ ಒಂದು ಪ್ರಯತ್ನ ಮಾಡಿ ಫಸ್ಟ್ 7 ಒಳಗೆ ಬಂತಲ್ಲ, ಹತ್ತಿರದ್ದು ಅದು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಒಳಗಿಂದ ಆಗಿದ್ದೇವೆ ಉದ್ಘಾಟನೆ. ಬೆಳಗಾಂದಲ್ಲಿ ಎಲ್ಲರೂ ಹೇಳ್ತಾರೆ, ಸರ್ಕಾರ ಬರೀ ಗ್ಯಾರಂಟಿಗೆ ರೊಕ್ಕ ಖರ್ಚು ಮಾಡ್ತಾ ಇದ್ದಾರೆ, ಬೇರೆ ಏನು ಕೆಲಸ ಆಗೋದಿಲ್ಲ, ಡೆವಲಪ್ಮೆಂಟ್ ಆಗೋದಿಲ್ಲ ಎಲ್ಲ ಹೇಳಾಕತ್ತಾರೆ. ಇವತ್ತು ಸತ್ಯ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀನಿ ತಮಗೆ. ನಮ್ಮ ಸರ್ಕಾರ ಬಡವರ ಪರವಾಗಿ ಸರ್ಕಾರ. ನಾವು ತಿಂಗಳ 2,000 ರೂಪಾಯಿ ಗೃಹಲಕ್ಷ್ಮಿದಿಂದ ಕೊಡ್ತಾ ಇದ್ದೇವೆ. ಶಕ್ತಿ ಪ್ರೋಗ್ರಾಮ್ದಿಂದ ನಾವು ಮಹಿಳೆಗೆ ಫ್ರೀ ಬಸ್ ಸರ್ವಿಸ್ ಕೊಡ್ತಾ ಇದ್ದೇವೆ. 200 ಯೂನಿಟ್ ಲೈಟ್ ನಾವು ಫ್ರೀ ಕೊಡ್ತಾ ಇದ್ದೇವೆ. ಇದರ ಜೊತೆ
ನಮ್ಮ ಕಡೆ ಡೆವಲಪ್ಮೆಂಟ್ ಕೆಲಸನೂ ಆಗ್ತಾ ಇದೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಮುಖ್ಯಮಂತ್ರಿ ಸಾಹೇಬರು ಒಂದು 25 ಕೋಟಿದು ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ರು. ಈಗ ಒಂದು 50 ಕೋಟಿದು ಕೊಟ್ಟಿದ್ದಾರೆ. ಟೋಟಲ್ 75 ಕೋಟಿ. ಇದರ ಜೊತೆ MGMKYದಲ್ಲೇ 127 ಕೋಟಿ ಬೆಳಗಾಂ ಸಿಟಿಗೆ ಕೊಟ್ಟಿದೆ. 127 ಕೋಟಿ ಡೆವಲಪ್ಮೆಂಟ್ ಸಲುವಾಗಿ. UGD ಸಲುವಾಗಿ ಒಂದು 45 ಕೋಟಿ. ಮತ್ತು ಇದರ ಜೊತೆ ನಮ್ಮ ಜಿಲ್ಲಾ ಸಚಿವರು ಸಾಹೇಬರು ನಾನು ಅವ್ರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು SHDPದಲ್ಲೇ ನಮಗೆ ಒಂದು 60 ಕೋಟಿ ಕೊಟ್ಟಿದ್ದಾರೆ. ಸರ್ದಾರ್ ಹೈಸ್ಕೂಲ್ ಯಾವಾಗ ನಾನು ಹೇಳಿದ್ದೆ ಅವ್ರಿಗೆ, ನಾವು ಸರ್ದಾರ್ ಹೈಸ್ಕೂಲ್ ಒಳಗೂ ಮಕ್ಕಳ ಸಲುವಾಗಿ ಶಾಲೆ ಸಲುವಾಗಿ ಬೇಕಂತ ಅವರು ಇಮಿಡಿಯೇಟ್ಲಿ ಒಂದು 5 ಕೋಟಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರು. 120 ಕೋಟಿ ಫ್ಲೈಓವರ್ ಸಲುವಾಗಿ ಅವ್ರು ಸ್ಯಾಂಕ್ಷನ್ ಮಾಡಿದ್ದಾರೆ. 50 ಕೋಟಿ DC ಆಫೀಸ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. 50 ಕೋಟಿ ಸ್ಟೇಡಿಯಂಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಕೆಲಸ ನಡ್ತಾ ಇದೆ ಸ್ಟೇಡಿಯಂದು. ಇದೆಲ್ಲ ಡೆವಲಪ್ಮೆಂಟ್ ಕೆಲಸ ನಮ್ಮ ಕ್ಷೇತ್ರದಲ್ಲೇ ನಮ್ಮ ರಾಜ್ಯದಲ್ಲಿ ನಡ್ತಾ ಇದೆ. ಇನ್ನೊಂದು 2 ವರ್ಷ ಒಳಗೆ ತಾವು ನೋಡಿದಂದ್ರೆ ನಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಬಾಕಿ ಇರುವುದಿಲ್ಲ. ಅದರಿಗೆ ನಾನು ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೆ ಮತ್ತು ನಮ್ಮ ಜಿಲ್ಲಾ ಸಚಿವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಸಾಹೇಬರು ಸರ್ದಾರ್ ಕಾಲೇಜ್ ಸಲುವಾಗಿ ನಾ ಜಾಗ ಇಲ್ಲಂದ್ರೆ ಹೇಳಿದ್ನಿ, ಕೊಠಡಿ ಇಲ್ಲಂದ್ರೆ ಹೇಳಿವಾಳೆ. ಈಗ ಬುಡಾದಿಂದ ನಮ್ಮ ಜಿಲ್ಲಾ ಸಚಿವರು 2 ಎಕರೆ ಜಾಗ ಸ್ಯಾಂಕ್ಷನ್ ಮಾಡಿದ್ರು. ಮತ್ತು ನಮ್ದು ಸುಧಾಕರ್ ಸಾಹೇಬರು ಇಮಿಡಿಯೇಟ್ಲಿ ನಾ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅವ್ರು ಕೊಟ್ಟು ಹೇಳಿದ್ದಾರೆ ನನಗೆ. ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇದೆ, ಎಲ್ಲ ನಡ್ತಾ ಇದೆ. ಇವತ್ತು ನಾ ಮುಖ್ಯಮಂತ್ರಿ ಸಾಹೇಬರಿಗೆ, ಜಿಲ್ಲಾ ಸಚಿವರಿಗೆ ಮತ್ತು ಎಲ್ಲ ಸಚಿವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ. ಜೈ ಹಿಂದ್, ಜೈ ಕನ್ನಡ.